ಓಂ ಶಾರದಾಂಬಿಕಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ನಾವು ಮಾನವ ಜನ್ಮ ಅಂತ ಎಲ್ಲ ಕಡೆ ಕೇಳ್ತಾನೆ ಇರ್ತೀವಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾನವ ಜನ್ಮ. ನಾವೆಲ್ಲರೂ ಮಾನವರು, ಮನಸ್ಸನ್ನಿರ್ತಕ್ಕಂಥವ್ರು, ಮನಸ್ಸಿನ ಆಲೋಚನೆಗಳಿರ್ತಕ್ಕಂಥವ್ರು, ಆಲೋಚನಾ ಶಕ್ತಿ ಇರ್ತಕ್ಕಂಥವ್ರು, ಅವರಿಗೆ ನಾವು ಮಾನವರು ಅಂತೀವಿ. ಆದರೆ ಆಲೋಚನೆಯಿಂದ ಸತ್ಕಾರ್ಯಗಳನ್ನು ಮಾಡಬೇಕು. ಯಾವಾಗಲೂ ಆಲೋಚನೆಯಿಂದ ಎಲ್ಲವೂ ಕೂಡ ನಮ್ಮ ಮನಸ್ಸಿನ ಶುದ್ಧತೆ ನಾವು ಇಟ್ಕೊಂಡಾಗ ಈ ಜನ್ಮ ಸಾರ್ಥಕತೆಯನ್ನು ಪಡೆಯುತ್ತೆ. ಇಂದು 84 ಲಕ್ಷ ಜೀವ ಒಂದು ರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದ್ದು. ಈ 84 ಜೀವ ರಾಶಿಗಳ ಕಡೆಯ ಜನ್ಮ ಯಾವುದು ಅಂದರೆ ಅದು ಮಾನವ ಜನ್ಮ. ಎಷ್ಟೋ ಜನಕ್ಕೆ ನಮಗೆ ಗೊತ್ತಿಲ್ಲ. ನಾವೇನೋ ಮತ್ತೆ ಹುಟ್ತೀವಿ, ಮತ್ತೆ ಏನೋ ಇವಾಗ ನಾವೆಲ್ಲೋ ಒಂದು ಕಡೆ ಇದ್ದೀವಿ, ಒಂದು ವಾತಾವರಣ ಇದೆ, ಒಂದು ಸಮಾಜ ಇದೆ, ಒಂದು ಜನ ಇದ್ದಾರೆ, ಒಂದು ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತೀವಿ. ಆದರೆ ನಾವು ಅಂದ್ಕೊಳ್ಳೋದು ಏನೋ ನಮಗೊಂದು 200 ವರ್ಷ 500 ವರ್ಷ ಏನೇನೂ ಇಲ್ಲ. ಈಗಾಗಲೇ ಮುಕ್ಕಾಲು ಭಾಗನ ಕಳೆದುಬಿಟ್ಟಿರ್ತೀವಿ, ಇನ್ನೆಲ್ಲೋ ಒಂದು ಕಾಲು ಭಾಗ ಇರುತ್ತೆ. ಆ ಕಾಲು ಭಾಗದಲ್ಲಿ ಒಂದು ಶುಭ ಕಾರ್ಯಗಳನ್ನು ಒಳ್ಳೇದು ಮಾಡ್ಕೊಂಡು ಹೋದರೆ ಮತ್ತೆ ಜನ್ಮ ಇಲ್ಲ. ಧರ್ಮಗ್ರಂಥಗಳ ಪ್ರಕಾರ ನೋಡಕ್ಕೆ ಹೋದಾಗ ಧರ್ಮಗ್ರಂಥಗಳಲ್ಲಿ 84 ಜೀವರಾಶಿಗಳು, ಜೀವ ಇರ್ತಕ್ಕಂಥ ಪ್ರತಿ ಪ್ರಾಣಿಕೋಟಿ ಇರುವೆಯಿಂದ ಎಲ್ಲವೂ ಕೂಡ ಈ 84 ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳ್ತೀವಿ. ಧರ್ಮ ಅರ್ಥ ಕಾಮ ಮೋಕ್ಷ, ಧರ್ಮ ಅರ್ಥ ಮೋಕ್ಷ ಕಾಮ, ಈ 4 ಈ ಪುರುಷಾರ್ಥಗಳನ್ನು ಜಯಿಸ್ಕೋಬೇಕು. ಧರ್ಮದಿಂದ ಅರ್ಥವನ್ನು ಸಂಪಾದನೆ ಮಾಡಿಕೊಂಡು ಕಾಮ್ಯಗಳನ್ನು ಸಿದ್ಧಿಸ್ಕೊಂಡು ಮೋಕ್ಷಕ್ಕೆ ಹೊರಟೋದಾಗ, ಮೋಕ್ಷ ಅಂದರೆ ಏನು? ಮತ್ತೆ ಜನ್ಮ ಇಲ್ಲ, ಮತ್ತೆ ನಾವು ಜೀವ ಈ ರಾಶಿಗಳಲ್ಲಿ ಬರೋದಿಲ್ಲ, ಪಂಚಭೂತಗಳಲ್ಲಿ ಲೀನ ಆಗ್ತೀವಿ, ಪ್ರಕೃತಿಯಲ್ಲಿ ಲೀನ ಆಗ್ತೀವಿ. ಎಷ್ಟೋ ಮಹನೀಯರು, ಎಷ್ಟೋ ಸಾಧು ಸತ್ಪುರುಷರು ಈ ಒಂದು ಮೋಕ್ಷಕ್ಕಾಗಿ ಕಾಯ್ತಾ ಇರ್ತಾರೆ. ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೊಳ್ತಾರೆ, ಎಷ್ಟೇ ಅಪವಾದಗಳು ಬಂದರೂ ಸಹಿಸ್ಕೊಂಡು ಅವರು ಏನು ಆ ಗುರಿಯನ್ನು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ಮಾನವ ಜನ್ಮ ಮತ್ತೆ ನಮಗೆ ಬರಬಾರ್ದು, ಅಥವಾ ಮತ್ತೆ ನಮ್ಗೆ ಯಾವ ಜನ್ಮ ಬರಬಾರ್ದು ಅಂದರೆ ಮೋಕ್ಷಕ್ಕೆ ಹೋಗಬೇಕು, ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಬೇಕು, ಕರುಣೆ ಇರಬೇಕು. ನಮ್ಮ ಮಕ್ಕಳೇ ಮಕ್ಕಳಲ್ಲ, ಬೇರೆ ಮಕ್ಕಳನ್ನು ನಾವು ಕರುಣೆಯಿಂದ ನೋಡಬೇಕು, ಬೇರೆಯವ್ರಿಗೂ ಕೂಡ ನಾವು ಪ್ರೀತಿಯನ್ನು ಹಂಚಬೇಕು, ಒಳ್ಳೆಯ ಮಾತನ್ನು ಮಾತಾಡಬೇಕು, ಹಂಚಿ ತಿನ್ನಬೇಕು. ಇವೆಲ್ಲ ಮಾಡ್ಕೊಂಡು ಹೋದರೆ ಇದೇ ಮೋಕ್ಷಕ್ಕೆ ದಾರಿ ಕೂಡ ಆಗುತ್ತೆ, ಒಳ್ಳೆಯದಾಗುತ್ತೆ. ನಾವು ಮೌನವಾಗಿ ಎಲ್ಲೋ ಒಬ್ಬನೇ ಇದ್ಬಿಡ್ತೀನಿ ಅಂದರೆ ಪ್ರಯೋಜನ ಇಲ್ಲ. ಸಮಾಜದಲ್ಲಿ ಇರಬೇಕು, ಸೇವಾ ಕಾರ್ಯಗಳಲ್ಲಿ ಭಾಗಿಯಾಗಬೇಕು. ಮಹಾತ್ಮ ಗಾಂಧಿಯವರಾಗ್ಬೋದು, ರಾಮಕೃಷ್ಣ ಪರಮಹಂಸರಾಗ್ಬೋದು, ವಿವೇಕಾನಂದರಾಗ್ಬೋದು, ಹಾಗೆ ಅನೇಕ ಮಹನೀಯರುಗಳಾಗ್ಬೋದು, ಶ್ರೀಧರ ಸ್ವಾಮಿಗಳಾಗ್ಬೋದು, ಪೂಜ್ಯ ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಹಾಗೆಯೇ ರಮಣ ಮಹರ್ಷಿಗಳಾಗ್ಬೋದು. ಹೀಗೇನೆ ನಾವು ಪಟ್ಟಿ ಮಾಡ್ತಾ ಹೋದರೆ ಅವರೆಲ್ಲರೂ ಕೂಡ ಮೋಕ್ಷ ಈ ಪಂಚಭೂತಗಳಲ್ಲಿದ್ದಾರೆ. ಕರೆದ್ರೆ ಬರ್ತಾರೆ, ಪರಮಹಂಸರನ್ನು ಕರೆದ್ರೆ ಬರ್ತಾರೆ, ರಮಣ ಮಹರ್ಷಿಗಳನ್ನು ಕರೆದ್ರೆ ಬರ್ತಾರೆ. ಹಾಗಾಗಿ ಅದನ್ನು ನಾವು ಸ್ವಲ್ಪವಾದರೂ ಅಳವಡಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಹಾಗಾಗಿ ಮಾನವ ಜನ್ಮ ತುಂಬ ಶ್ರೇಷ್ಠವಾದ್ದು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆ ಆಧಾರದಲ್ಲಿ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.